ಏನೋ ಸಮಸ್ಯೆ ಇದೆ ಅಂತ ಹೇಳಿದ್ಲು. ಆದರೆ ಇಷ್ಟೊಂದು ದೊಡ್ಡ ಸಮಸ್ಯೆ ಅಂತ ಅನ್ಕೊಂಡು ಅಷ್ಟು ಮಧುರವಾಗಿದ್ದ ಬಾಂಧವ್ಯ ಹೇಗೆ ಮುರೀತು? ಏನಾಯಿತು ನಿನ್ನ ಮತ್ತೆ ಶ್ರೀಕಾಂತ್ ಮಧ್ಯೆ? ಶ್ರೀಕಾಂತ್ ನನ್ನ ತುಂಬ ಪ್ರೀತಿಸ್ತಾರೆ. ನಾನು ಅವರು ತುಂಬ ಚೆನ್ನಾಗಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೆ ಅಷ್ಟೆ. ಆದರೆ ಅಕ್ಕ, ದೇವ್ರೆ, ನನಗೆ ಯಾಕಿಂತ ಪರಿಸ್ಥಿತಿ ಕೊಟ್ಟೆ? ಒಂದು ಕಡೆ ಇನ್ಮೇಲೆ ಯಾವ ಕೇಸು ತಗೊಳ್ಳಲ್ಲ ಅಂತ ಅಮ್ಮಂಗೆ ಭಾಷೆ ಕೊಡೋ ಹಾಗೆ ಮಾಡಿದೆ. ಇನ್ನೊಂದು ಕಡೆ ಈ ಮನೆ ಮಗಳ ಸಮಸ್ಯೆನ ಮುಂದಿಟ್ಟಿದ್ಯಾ. ನನ್ನ ಡಾಕ್ಟ್ರು ಕೂಡ ನನ್ನ ಅರ್ಥ ಮಾಡ್ಕೋತಿಲ್ಲ. ನಾನು ಅರ್ಥ ಮಾಡ್ಕೋತೀನಮ್ಮ. ಇವತ್ತು ನಾನು ಶ್ರೀಕಾಂತ್ನ ಹುಡ್ಕೊಂಡು ಹೋಗಿದ್ದೆ. ದೇವ್ರೆ, ನನಗೆ ಯಾಕಿಂತ ಪರಿಸ್ಥಿತಿ ಕೊಟ್ಟೆ? ಒಂದು ಕಡೆ ಇನ್ಮೇಲೆ ಯಾವ ಕೇಸು ತಗೊಳ್ಳಲ್ಲ ಅಂತ ಅಮ್ಮಂಗೆ ಭಾಷೆ ಕೊಡೋ ಹಾಗೆ ಮಾಡಿದೆ. ಇನ್ನೊಂದು ಕಡೆ ಈ ಮನೆ ಮಗಳ ಸಮಸ್ಯೆನ ಮುಂದಿಟ್ಟಿದ್ಯಾ. ನೀವೇನು ಮೇಡಮ್ ಇಲ್ಲಿ ಯಾರಾದರೂ ಕ್ರಿಮಿನಲ್ ಇದ್ದಾರಾ? ಶ್ರೀಕಾಂತ್, ಇವತ್ತು ನಾನು ಶ್ರೀಕಾಂತ್ನ ಹುಡ್ಕೊಂಡು ಹೋಗಿದ್ದೆ. ಇವತ್ತು ನಾನು ಶ್ರೀಕಾಂತ್ನ ಹುಡ್ಕೊಂಡು ಹೋಗಿದ್ದೆ. ಅಷ್ಟೇ ಅಲ್ಲ, ನಿಮ್ಮಿಬ್ಬರು ಮೀಟಿಂಗು ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಅದು ಅದಕ್ಕೆ ಅದು ಇಲ್ಲ, ಇದು ಇಲ್ಲ. ಆದರೆ ನೀನೊಬ್ಬಳೇ ಹೋಗ್ತಿಲ್ಲ, ನಾನು ನಿನ್ನ ಜೊತೆಗೆ ಬರ್ತಿದ್ದೀನಿ. ಡೇಟ್ ನಾಳೆನೇ ಫಿಕ್ಸ್ ಆಗಿದೆ, ರೆಡಿ ಇರು ಅಷ್ಟೇ. ಅಲ್ಲ, ಅದಕ್ಕೆ ನನ್ನ ನಿಮ್ಮ ನೆಗ್ಲಿಜೆನ್ಸಿಂದ ಒಂದು ಪೇಷಂಟ್ ಡೆತ್ ಆಗಿದ್ದಕ್ಕೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಸರ್ ಸರ್ ದಯವಿಟ್ಟು ಇದ್ರಲ್ಲಿ ನಂದೇನೂ ತಪ್ಪಿಲ್ಲ ಸರ್. ದಯವಿಟ್ಟು ನಿರ್ಧಾರ ಮಾಡಿಬಿಡಿ. ಮೋಸ್ಟ್ಲಿ ಇದ್ರಲ್ಲಿ ಬೇರೆ ಯಾರ್ದೋ ಕೈವಾಡ ಇರಬೇಕು ಸರ್. ಮಿಸ್ಟರ್ ಪ್ರಶಾಂತ್, ದಿಸ್ ಇಸ್ ಗ್ರೇವ್ ಮಿಸ್ಟೇಕ್. ನಿಮ್ಮ ವಿರುದ್ಧವಾಗಿ ಕಾನೂನು ಕ್ರಮ ತಗೋಬೋದು, ಆದರೆ ಐ ಆಮ್ ಓನ್ಲಿ ಸಸ್ಪೆಂಡಿಂಗ್ ಯು. ಸರ್ ಅಲ್ಲ ಸರ್, ನಾನು ತಪ್ಪೇ ಮಾಡಿಲ್ಲ ಸರ್. ಯು ಮೇ ಗೋ ನೌ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅರ್ಜೆಂಟಾಗಿ ಮಾತಾಡಬೇಕು ಅಂತ ಮನೆಯಿಂದ ಇಲ್ಲಿಗೆ ಕರ್ಕೊಂಬಂದೆ. ಇಲ್ಲಿಗೆ ಬಂದಮೇಲೆ ಏನೂ ಮಾತಾಡ್ತಾ ಇಲ್ಲ. ನಾನೇನಂತ ಅರ್ಥ ಮಾಡ್ಕೋಬೇಕು? ಎಲ್ಲನೂ ಅರ್ಥ ಮಾಡಿಸೋದಕ್ಕೆ ಅದಕ್ಕೆ ಇಲ್ಲಿ ಕರ್ಕೊಂಬಂದಿರೋದು. ನನ್ನ ಜೀವನದಲ್ಲಿ ಏನಾಯಿತು, ನಾನು ಯಾಕೆ ಅಮ್ಮನ ಮನೆಗೆ ಬಂದಿದ್ದೀನಿ, ಎಲ್ಲನೂ ಇವತ್ತು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗೋ ಥರ ಹೇಳ್ತೀನಿ ಅದಕ್ಕೆ. ಆದರೆ ಅದನ್ನು ಹೇಗೆ ಶುರು ಮಾಡಲಿ, ಎಲ್ಲಿಂದ ಶುರು ಮಾಡಲಿ ಅಂತಲೇ ಅರ್ಥ ಆಗ್ತಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ನಿಮ್ಮ ಮೇಲಿರೋ ನಂಬಿಕೆಯಿಂದನೇ ನಿಮಗೆಲ್ಲನೂ ಹೇಳಿಬಿಡ್ಬೇಕು ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ ಅದಕ್ಕೆ. ಹಾಗಾದರೆ ಹೇಳು ಮತ್ತೆ. ಅದಕ್ಕೆ ಅದು ದೀಪಾ, ನನ್ನಿಂದ ಒಂದು ದೊಡ್ಡ ತಪ್ಪಾಗಿದೆ ಅದಕ್ಕೆ. ತಪ್ಪ ಅಂದರೆ ನಿನ್ನ ತಪ್ಪಿಂದ ನಿನಗಾಗಲಿ ಅಥವಾ ಬೇರೆಯವ್ರಿಗಾಗಲಿ
ಹಾಗೇನಾದರೂ ಮಾಡಿದ್ರೆ ನಿನ್ನ ವಿಡಿಯೋನೂ ನನ್ನ ಹತ್ರನೇ ಇದೆ, ಗೊತ್ತಾಯ್ತಾ? ಸರಿ, ಇನ್ನು ಮುಂದೆ ನನ್ನಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಬೈಕ್ಗೆ ನನ್ನ ಹೆಸರಲ್ಲಿದ್ದಿದ್ದು ಆಸ್ತಿ ಒಡವೆ ಎಲ್ಲ ಆ ಕಾರುಣ್ಯಂಗೆ ಕೊಟ್ಟು ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದೆ. ಅವತ್ತು ಕತೆ ಕಟ್ತವಳು ಇವತ್ತಿನವರೆಗೂ ಮುಂದುವರ್ಸ್ಕೊಂಡು ಬರ್ತಾನೇ ಇದ್ದೀನಿ. ಮತ್ತೆ ಶ್ರೀಕಾಂತ್ ಜೊತೆ ಇದ್ದ ಕಾರುಣ್ಯ ಎಲ್ಲಿಗ ಗೊತ್ತಿಲ್ಲ. ನಾನು ಅವಳ ಅವತ್ತೇ ಲಾಸ್ಟ್ ನೋಡಿದ್ದು. ನನ್ನ ಗಂಡ ಇನ್ನೂ ಬದುಕಿದ್ದಾನೆ, ಬಿಸ್ನೆಸ್ ಟ್ರಿಪ್ಗೆ ಫಾರಿನ್ಗೆ ಹೋಗಿದ್ದಾನೆ, ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ಸುಳ್ಳು ಹೇಳ್ತಾ ಬಂದೆ. ಆಮೇಲೆ ಒಂದಿನ ಫೋನ್ ಮಾಡಿ ನಿನ್ನ ಗಂಡನ ಹೆಣನ ಯಾವುದೋ ನದಿ ತೀರದಲ್ಲಿ ಎಸ್ತಿದ್ದೀನಿ, ನಾನು ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗ್ತಿದ್ದೀನಿ ಅಂತ ಹೇಳಿದ್ಲು. ಮತ್ ಮಗುನೇನ್ ಮಾಡ್ದೆ? ಯಾವುದೋ ಒಂದು ರೆಸಿಡೆನ್ಸಿ ಸ್ಕೂಲಿಗೆ ಸೇರಿಸಿದ್ದೀನಿ. ಮಗುಗ್ ಗೊತ್ತಾ ಅಪ್ಪ ಇಲ್ಲ ಅನ್ನೋದು? ಇಲ್ಲ ಅದಕ್ಕೆ ಜಗತ್ತಲ್ಲೇ ಇಲ್ದಿರೋ ಗಂಡನ್ನ ಇದನ್ನೇ ಅಂತ ಕತೆ ಕಟ್ಕೊಂಡು ಬದುಕ್ತಿದ್ದೀನಿ. ನೋಡಿ ಅದಕ್ಕೆ ನನ್ನ ಪರಿಸ್ಥಿತಿ ಇಲ್ಲ. ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಧೈರ್ಯವಾಗಿರೋ, ಜಗತ್ತಲ್ಲೆಲ್ಲ ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ. ಹಾಗೆ ನಿನ್ನ ಸಮಸ್ಯೆಗೂ ಪರಿಹಾರ ಇರುತ್ತೆ, ಹುಡ್ಕೋಣ. ನಾನೊಬ್ಳು ಕೊಲೆಗಾತಿ ಅಂತ ಗೊತ್ತಾದ್ಮೇಲೂ ಈ ಮಾತು ಹೇಳ್ತಿದ್ದೀರಾ? ಸಮಾಧಾನ ಮಾಡ್ಕೋ ದೀಪ, ಸಮಾಧಾನ ಮಾಡ್ಕೋ. ನೋಡು, ಅಳಬಾರ್ದು. ಮೊದಲೆಲ್ಲ ಫಂಕ್ಷನು ಹಬ್ಬ ಮನೇಲಿ ಇರಪ್ಪ ಅಂತ ಹೇಳಿದ್ರೆ ನನಗೆ ಹಾಸ್ಪಿಟ್ಲು ಪೇಷಂಟೇ ಮುಖ್ಯ ಅಂತ ಹೋಗೋನು. ಈಗ ನೋಡಿದ್ರೆ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ ಅಂತ ಮನೆಗೆ ವಾಪಸ್ ಬಂದಿದ್ದಾನಲ್ಲ. ಅದು ಅತ್ತೆ, ಅವರು ಕೆಲಸ ಕಳ್ಕೊಂಡ್ರಂತೆ. ದೀಪ ಹೇಳಿದ್ದು ಅವಳ ವೆಡ್ಡಿಂಗ್ ಆ್ಯನಿವರ್ಸರಿ ದಿನಾನೇ ಶ್ರೀಕಾಂತ್ ಸತ್ರು ಅಂತ. ಆದರೆ ಮನೆ ಓನರ್ ಪ್ರಕಾರ ದೀಪ ಮನೆ ಬಿಟ್ಟು ಹೋಗಿದ್ದು 1 ತಿಂಗಳ ನಂತರ ಗಂಡ ಬಂದು ಮನೆ ಖಾಲಿ ಮಾಡಿದ್ರು ಅಂತ. ದೀಪ ಮನೆ ಬಿಟ್ಟು ಹೋಗಿದ್ದ ದಿನ ಶ್ರೀಕಾಂತ್ ಸತ್ತಿಲ್ಲ. ನನ್ನ ಮಗನನ್ನ ಯಾಮಾರಿಸಿ ಇವನ್ ಜೊತೆ ಸರ್ಸಾಡ್ತಾ ಇದೆಯಲ್ಲ, ಛೇ ಅಸಹ್ಯ. ಶಾಸ್ತ್ರಿಗಳೇ, ನನ್ಗೆ ಊಟ ಬೇಡ. ಎಷ್ಟೊತ್ತು ಅಂತ ಹಸ್ಕೊಂಡಿರ್ತೀರಾ? ಸ್ವಲ್ಪನಾದ್ರೂ ಊಟ ಮಾಡಿ. ತಿಂದಿದ್ದೀನಲ್ಲ ದಿನ ಪೂರ್ತಿ ಬೈಗಳನ್ನ, ಅದರಲ್ಲೇ ಹೊಟ್ಟೆ ತುಂಬೋಗಿದೆ. ಹಲೋ ಹಲೋ ಸುಬ್ಲಕ್ಷ್ಮಿ, ನಾನು ನಿಮ್ಮ ಅತ್ತೆ ಮಾತಾಡ್ತಾ ಇರೋದು. ಅತ್ತೆ, ಹಾಂ, ಒಂದು ನಿಮಿಷ ರೀ, ಹಾಲು ಕುಡ್ಕೊಂಡು ಮಲ್ಗಿ. ಅಯ್ಯೋ ನಿಮಗೆ? ಇಲ್ಲ ಬೇಡ, ಪರವಾಗಿಲ್ಲ.
ಮನಿ ಮಂದಿ ಎಲ್ಲ ಹಬ್ಬ ಮಾಡೋ ಸಡಗರದಾಗಿದ್ದಾರ ಆದ್ರ ನನಗೆ ಈ ಮನಿ ದಸರಾ ಆಚರಿಸ್ಲಿಕ್ಕೆ ಹೊಂಟದ ಅಂತ ಅನಿಸುವಲ್ತು. ಮುಂದೆ ನಾ ಬೆಂಕಿ ಹಚ್ಚಿ ಸಂಭ್ರಮ ಪಡೋ ಬೆಂಕಿ ಹಬ್ಬಕ್ಕೆ ಸಿಂಗಾರ ಆಗ್ಲಿಕ್ಕತ್ತಾರ ಅಂತ ಅನ್ಸ್ಲಿಕ್ಕತ್ತದ. ಇರುವಷ್ಟು ವ್ಯಾಳ್ಯ ಅದೆಷ್ಟು ಸುಗ್ಗಿ ಮಾಡಿ ಹಿಗ್ಗು ಪಡ್ತಾರೋ ಪಡ್ಲಿ. ನನಗೆ ನಾಗಭೂಷಣ ಹೇಗೆ ಸಹಾಯಕ್ಕಿದ್ನೋ ಹಾಗೆ ನನ್ನ ಮಗನಿಗೂ ಯಾರಾದರೂ ಒಬ್ಬರು ಸಹಾಯ ಬೇಕಲ್ವಾ? ನೀನು ಅವನ ಕೈ ಹಿಡಿದವಳು, ಅವನ ಜೊತೆಗೆ ಕೈ ಜೋಡಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಹೇಗೆ ಮಾವ? ಈಗ ಕಬಡ್ಡಿ ಗಂಡು ಮಕ್ಕಳ ಆಟವಾಗೇನು ಉಳಿದಿಲ್ಲ, ನೀನು ಆಡಬಹುದು. ಈ ಕಬಡ್ಡಿ ನಿನ್ನ ಮತ್ತು ಲಕ್ಕಿಯ ಮಧ್ಯೆ ಒಂದು ಸಂಬಂಧ ಸೇತು ಆಗ್ಬೋದಲ್ಲ. ನಿಮ್ಮಿಬ್ಬರ ದಾಂಪತ್ಯದಲ್ಲಿ ಒಂದು ಸಾಮರಸ್ಯ ಹುಟ್ಟಿಸಬಹುದಲ್ಲ. ಸರಿಯಾದ ಸಮಯಕ್ಕೆ ಹೋಗ್ಲೇಬೇಕು ಕಣೋ ನಾವು. ಯಾರು ಎಷ್ಟು ಬೇಗ ಹೋದ್ರು ಅಷ್ಟೇ. ರುದ್ರ ಮಾವನ್ನ ಕಾಪಾಡ್ಕೊಳ್ಳೋದು ಕನ್ಸಿನ ಮಾತು. ಇನ್ನು ಸ್ವಲ್ಪ ಹೊತ್ತಲ್ಲೇ ಮನೆಯವರೆಲ್ಲ ಇಲ್ಲಿಗೆ ಬರ್ತಾರೆ. ನಿನ್ನ ಅಸಲಿ ಬಣ್ಣ ಏನು ಅನ್ನೋದು ಇಷ್ಟಲ್ಲೇ ಎಲ್ರಿಗೂ ಗೊತ್ತಾಗತ್ತೆ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅರ್ಜುನ್ಗೆ ನೀನು ಯಾರು ಎಂತವಳು ಅಂತ ಗೊತ್ತಾದ್ರೆ ನಿನ್ನ ದ್ವೇಷಿಸಕ್ ಶುರು ಮಾಡ್ತಾನೆ ಅವನು.